ಪಠ್ಯ ಶಿಕ್ಷಣದ ಜೊತೆಗೆ ಮಕ್ಕಳಲ್ಲಿ ಭಾರತೀಯತೆಯ ಸ್ಪರ್ಶವನ್ನ ಬಿತ್ತಬೇಕಿದೆ. ಮಹರ್ಷಿ ವಾಣಿ ಖ್ಯಾತಿಯ ಆನಂದ ಗುರೂಜಿ ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯ ಬೋಧನೆಯ ಜೊತೆಗೆ ಅವರಲ್ಲಿ ಭಾರತೀಯತೆ ಸ್ಪರ್ಶವನ್ನ ಬಿತ್ತಬೇಕು. ಇದಾದಲ್ಲಿ ಪೋಷಕರನ್ನ ಆಧರಿಸುವ, ಗುರು ಹಿರಿಯರನ್ನ ಗೌರವಿಸುವ ಆದರ್ಶ ಗುಣಗಳು ತಾನಾಗೆ ಬೆಳೆಯಲು ಸಾಧ್ಯ ಅಂತ ಮಹರ್ಷಿ ವಾಣಿ ಖ್ಯಾತಿಯ ಪ್ರವಚನಕಾರ ಆನಂದ ಗುರೂಜಿ ತಿಳಿಸಿದರು. ನಗರದ ಪೂರ್ಣಪ್ರಜ್ಞಾ ಶಾಲೆಯಲ್ಲಿ ಏರ್ಪಡಿಸಿದ್ದ ಶಾರದಾ ಪೂಜೆ ಮತ್ತು ಕನ್ನಡ ಭವನದಲ್ಲಿ ಏರ್ಪಡಿಸಿದ್ದ 20ನೇ ವರ್ಷದ ಕೌಸ್ತುಭ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಶಾಲಾ ವಾರ್ಷಿಕೋತ್ಸವ ಅಂದರೆ ಕೇವಲ ಆಚರಣೆ ಮಾತ್ರವಾಗಿರದೆ ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿಯನ್ನು ಬಿಂಬಿಸುವ ಸುಂದರ ವೇದಿಕೆಯಾಗಿದೆ. ಇಲ್ಲಿ ಮಕ್ಕಳು ಪ್ರದರ್ಶಿಸುವ ಕಾರ್ಯಕ್ರಮಗಳು ಅವರ ಅಂತರ್ಗತ ಶಕ್ತಿಯ ಮೂರ್ತ ರೂಪಗಳಾಗಿವೆ. ಹೀಗಾಗಿ ಏನೇ ಬದಲಾವಣೆ ಆದರೂ ಶಾಲಾ ವಾರ್ಷಿಕೋತ್ಸವಗಳಿಗೆ ತಮ್ಮದೇ ಆದ ಮಹತ್ವ ಇದೆ ಎಂದರು. ಆಧುನಿಕತೆಯ ಬೆಳಕಲ್ಲಿ ಮಕ್ಕಳಿಗೆ ಸಂಸ್ಕಾರಯುತ ಗುಣಮಟ್ಟದ ಶಿಕ್ಷಣ ಕೊಡುವುದು ಸವಾಲಿನ ಕೆಲಸವೇ ಸರಿ. ಇಂತಹ ಸವಾಲಿನ ಕೆಲಸವನ್ನ ಅಗ್ನಿ ದಿವ್ಯದಂತೆ ಪೂರ್ಣಪ್ರಜ್ಞಾ ಶಾಲೆ 20 ವರ್ಷಗಳಿಂದ ಶ್ರದ್ಧಾ ಭಕ್ತಿಯಿಂದ ನಡೆಸಿಕೊಂಡು ಬರ್ತಿರೋದು ತುಂಬಾ ಸಂತಸದ ವಿಚಾರವಾಗಿದೆ ಎಂದರು. ಮೊಬೈಲ್ ಬಳಕೆ ಮತ್ತು ಸಾಮಾಜಿಕ ಜಾಲತಾಣಗಳ ಪ್ರಭಾವಗಳಿಗೆ ಸಿಕ್ಕದಂತೆ ವಿದ್ಯಾರ್ಥಿಗಳನ್ನು ಕಾಪಾಡುವುದೇ ಕಷ್ಟಕರ ಎಂಬ ಸನ್ನಿವೇಶದ ನಡುವೆ ಭಾರತೀಯತೆಯ ಸ್ಪರ್ಶವನ್ನು ಮಕ್ಕಳಲ್ಲಿ ಬಿತ್ತುತ್ತಿರುವ ಈ ಸಂಸ್ಥೆಯು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿ. ಇಲ್ಲಿ ಓದುವ ಮಕ್ಕಳು ವಿಶ್ವೇಶ್ವರಯ್ಯ ಅವರಂತೆ ಎತ್ತರದ ಸ್ಥಾನಮಾನಗಳನ್ನು ಗಳಿಸಲಿ ಅಂತ ಶುಭ ಹಾರೈಸಿದರು. ವಿದ್ಯಾರ್ಥಿ ದಿಸೆಯಲ್ಲಿ ಮಕ್ಕಳು ದುಶ್ಚಟಗಳಿಗೆ ದಾಸರಾಗಬಾರದು. ಮಕ್ಕಳ ಮೇಲೆ ಶಾಲೆಗಿಂತ ಮನೆಯ ಪರಿಸರವೇ ಹೆಚ್ಚಿನ ಪ್ರಭಾವ ಬೀರುವ ಕಾರಣ ಇದನ್ನು ಮನಗಂಡು ಪೋಷಕರು ಸದ್ಗುಣಗಳನ್ನು ಬೆಳೆಸಿಕೊಳ್ಳಬೇಕು. ವಿದ್ಯಾಭ್ಯಾಸಕ್ಕೆ ಶ್ರದ್ಧೆಯೇ ಬಹುದೊಡ್ಡ ಸಾಧನ. ಎಲ್ಲಿ ಶ್ರದ್ಧೆ ಇರಲಿದೆಯೋ ಅಲ್ಲಿ ವಿದ್ಯೆ ತಾನಾಗೆ ನೆಲೆಗೊಳ್ಳಲಿದೆ. ಚಿಕ್ಕಬಳ್ಳಾಪುರದಂತಹ ಪುಣ್ಯಕ್ಷೇತ್ರದಲ್ಲಿ ಹುಟ್ಟೋದು ಒಂದು ಸೌಭಾಗ್ಯ. ಇಲ್ಲಿ ಚಿತ್ರಾವತಿ, ನಂದಿ, ಭೋಗಯೋಗ ನಂದೀಶ್ವರ, ಪಾಪಾಗ್ನಿ, ರಂಗಸ್ಥಳ, ಮೀಸಾಗ್ನಿ ಇಂತಹ ಪುಣ್ಯ ಸ್ಥಳದಲ್ಲಿ ನಾನು ಹುಟ್ಟಿರೋದು ನನ್ನ ಪೂರ್ವಜನ್ಮದ ಪುಣ್ಯ. ಸರ್ ಎಂ ವಿಶ್ವೇಶ್ವರಯ್ಯ ಮಹಾತ್ಮ ಹುಟ್ಟಿ ಬೆಳೆದ ನಡೆದಾಡಿರುವಂತಹ ಪುಣ್ಯ ಭೂಮಿಯಲ್ಲಿ ಪೂರ್ಣಪ್ರಜ್ಞಾ ಎಂಬ ವಿದ್ಯಾಸಂಸ್ಥೆ ಇರೋದು ಮತ್ತು ಸಂತಸ. ಈ ಶಾಲೆಯಲ್ಲಿ ಓದೋದೇ ಮಕ್ಕಳ ಪಾಲಿನ ಪುಣ್ಯ. ಇಂದು ಜ್ಞಾನದ ದಿನವಾಗಿದೆ. ಈ ದಿನವೇ ಶಾರದೀಯ ಪೂಜೆಯ ಮೂಲಕ ಶಾಲಾ ವಾರ್ಷಿಕೋತ್ಸವ ಸಮಾರಂಭ ನಡೀತಿರೋದು. ಇದಕ್ಕೆ ನನ್ನನ್ನು ಅತಿಥಿಯಾಗಿ ಕರೆದು ನನ್ನ ಕಡೆಯಿಂದ ಮಕ್ಕಳಿಗೆ ಗುರು ಬೋಧನೆ ಮಾಡಿಸಿರೋದು ನೆನಪಿನಲ್ಲಿ ಸದಾ ಉಳಿಯಲಿದೆ ಎಂದರು. ಇಂದು ಜ್ಞಾನದ ದಿನಗಳಾಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ಮಕ್ಕಳಿಗೂ ಸಹಿತ ಜ್ಞಾನವನ್ನು ಪಸರಿಸಿ ಪ್ರತಿಯೊಬ್ಬರ ಜೀವನವೂ ಸಹಿತ ಅಮೂಲ್ಯವಾಗಿರಬೇಕು ಎಂಬತಕ್ಕಂಥ ಚಿಂತನೆ ನನ್ನ ಆತ್ಮೀಯರಾದಂಥ ವೆಂಕಟೇಶ್ವರವರು. ಅದಕ್ಕಾಗಿ ಇವತ್ತಿಷ್ಟು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ನನ್ನ ಸುಪುತ್ರಿ ನನ್ನ ಮಗಳನ್ನು ಕರ್ಕೊಂಡು ಬಂದಿದ್ದೇನೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಉದ್ದೇಶ ಇಷ್ಟು ಅತ್ಯದ್ಭುತವಾದಂತಹ ಕಾರ್ಯಕ್ರಮ. ಪೂರ್ಣಪ್ರಜ್ಞಾ ವಿದ್ಯಾಸಂಸ್ಥೆ ಹೆಸರಲ್ಲೇ ಪೂರ್ಣಪ್ರಜ್ಞಾ ಅಂತಿದೆ. ಅಂತಹ ಒಂದು ಪೂರ್ಣಪ್ರಜ್ಞಾ ಎಂಬತಕ್ಕಂತಹ ವಿದ್ಯಾಶಾಲೆಯಲ್ಲಿ ಇಷ್ಟು ವೈಭವೀಪೂರಿತವಾಗಿರ್ತಕ್ಕಂಥ ಒಂದು ಶಾರದೆಯ ಪೂಜೆಯನ್ನು ಮಾಡಿ ಶಾಸ್ತ್ರ ಪ್ರಕಾರ ಎಲ್ಲರಿಗೂ ಸಹಿತ ಹರಿಸಿ ಆಶೀರ್ವದಿಸಬೇಕು, ಮಕ್ಕಳಿಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಪಸರಿಸಬೇಕು ಅಂತ ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿಯವ್ರನ್ನ ಇಲ್ಲಿ ಕರೆಸಿರ್ತಕ್ಕಂಥದ್ದು ನನಗಂತೂ ಬಹಳ ಸಂತೋಷ ಇದೆ. ಹಾಗೆ ಮುಂಬರ್ತಕ್ಕಂಥ 2026 ಕ್ಯಾಲೆಂಡರ್ ಮಾಸ ಆದರೂ ಇನ್ನೇನು ಯುಗಾದಿ ಸಮೀಪಿಸ್ತಾ ಇದೆ. ಯುಗಾದಿಯ ಹೊಸ ವರ್ಷದಲ್ಲಿ ಎಲ್ಲರಿಗೂ ಹೊಸತನ ಆಗಲಿ. ಹಾಗೆ ಚಿಕ್ಕಬಳ್ಳಾಪುರ ಎಂಬತಕ್ಕಂಥದ್ದು ಇದೊಂದು ವಿಶೇಷವಾಗಿರ್ತಕ್ಕಂಥ ಇಡೀ ಕರ್ನಾಟಕ ತಿರುಗಿ ನೋಡುವಂಥ ಊರಿದು. ಕಾರಣ ಸರ್ ಎಂ ವಿಶ್ವೇಶ್ವರಯ್ಯನು ಹುಟ್ಟಿರ್ತಕ್ಕಂಥ ಸ್ಥಳ. ಅತ್ತ ನಂದಿಗಿರಿಧಾಮ. ಚಿಕ್ಕಬಳ್ಳಾಪುರದಲ್ಲಿ ನೋಡಬೇಕಾಗಿರ್ತಕ್ಕಂಥ ಪುಣ್ಯಕ್ಷೇತ್ರಗಳು ಬಹಳಷ್ಟು ಇದೆ. ಇವತ್ತು ಇಡೀ ಕರ್ನಾಟಕ ರಾಜ್ಯ ತಿರುಗಿ ನೋಡುತ್ತೆ ಚಿಕ್ಕಬಳ್ಳಾಪುರನ. ಕಾರಣ ಚಿತ್ರಾವತಿ, ನಂದಿ, ಭೋಗನಂದೀಶ್ವರ, ಯೋಗನಂದೀಶ್ವರ, ಹಾಗೆ ರಂಗಸ್ಥಳ, ಹಾಗೆ ಪಾಪಾಗ್ನಿ, ಬೀಸಾಗ್ನಿ, ಒಂದ ಎರಡ ಹೇಳ್ತಾ ಹೊರಡ್ರೆ ಇಂತಹ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಹುಟ್ಟಿದ್ದೀನಲ್ಲ, ನನ್ನ ಪೂರ್ವಜನ್ಮದ ಪುಣ್ಯ. ಒಳ್ಳೆಯದಾಗಲಿ, ಶುಭವಾಗಲಿ. 2026 ನಾಡು ಮತ್ತು ದೇಶಕ್ಕೆ ಏನಾದರೂ ಗಂಡಾಂತರ ಕಾದಿದೆ ಅಂತ ಹೇಳ್ತೀರಾ, ಹೇಗೆ? ಈ ಪ್ರಶ್ನೆಗೆ ಉತ್ತರ, ಆನಂದ್ ಗುರೂಜಿಯವರು ಯಾವುದೇ ಗಂಡಾಂತರವಿದ್ದರೂ ಒಂದು ಸಮಸ್ಯೆ ಅಂತಿದ್ದಾಗ ಸಮಸ್ಯೆ ಪರಿಹಾರಕ್ಕಾಗಿ ಆಗಾಗ ನಾನು ಯಜ್ಞ ಯಾಗಾದಿಗಳನ್ನು ನಡೆಸ್ತಾನೆ ಇರ್ತೀವಿ. ಹಾಗೆ 2026 ಯುಗಾದಿಯವರೆಗೂ ಅಂತಹ ಆತಂಕ ಇಲ್ಲ, ಅಂತಹ ಭಯಪಡಬೇಕಾದ್ದಿಲ್ಲ. ಯುಗಾದಿ ಕಳೆದ ಮೇಲೆ ಒಂದಷ್ಟು ಅಚಾತುರ್ಯಗಳಾಗುವಂತಹ ಲಕ್ಷಣಗಳಿರೋದ್ರಿಂದ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರ್ವಭಾವಿ ಸಿದ್ಧತೆಗಳು, ಅದರ ಬೇಕಾದಂಥ ಜಪಾನುಷ್ಠಾನಗಳು ಲಕ್ಷ್ಮೀ ಬೋರಹ ಸಾಲಿಗ್ರಾಮ ಕ್ಷೇತ್ರದಲ್ಲಿ ನಡೀಬೇಕು ಅಂತ ಈಗಾಗಲೇ ಅದರ ಪೂರ್ವಭಾವಿಯಾಗಿ ತಯಾರಿ ನಡೀತಾ ಇದೆ. ಯಾಕೆಂದರೆ ಜನಸೇವೆ, ಜನಾರ್ದನ ಸೇವೆ. ಹಾಗೆ ಎರಡು ದೇಶಕ್ಕೆ ಪ್ರಧಾನವಾಗಿರ್ತಕ್ಕಂಥ ಎರಡು ಪ್ರಬಲವಾಗಿರ್ತಕ್ಕಂಥ ವಸ್ತುಗಳಿದೆ. ವಸ್ತು ಅನ್ನೋಕ್ಕಿಂತ ಆತ್ಮಗಳಿದೆ. ಆತ್ಮಗಳು ಅನ್ನೋದಕ್ಕಿಂತ ಹೃದಯವನ್ನು ಪೂಜಿಸಬೇಕಾಗಿರ್ತಕ್ಕಂಥ ಧರ್ಮ ನಮ್ಮದಾಗಿದೆ. ಜೈ ಜವಾನ್ ಜೈ ಕಿಸಾನ್ ಇದು ಆನಂದ್ ಗುರೂಜಿಯವರ ಮಹಾಮಂತ್ರ. ರೈತರು, ಯೋಧರು ನಿತ್ಯ ನಿರಂತರವಾಗಿ ಪ್ರಾರ್ಥನೆ ಮಾಡಿ ಅವರಿಗಾಗಿ ಶ್ರಮಿಸಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಅದಕ್ಕಾಗಿ ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ಹೇಳ್ತಾ, ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಸಹಿತ ಧೈರ್ಯ ಸ್ಥೈರ್ಯ ಸಿಗಲಿ ಅಂತ ತಾಯಿ ಭಾರತಾಂಬೆಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವ ವಿಶ್ವೇಶ್ವರಯ್ಯನಿಗೂ ಸಹಿತ ತಲೆಬಗ್ಸಿ ನಮಸ್ಕರಿಸ್ತಾ ಇದ್ದೇನೆ. 2026 ಏನಾದರೂ ರಾಜಕೀಯ ಬದಲಾವಣೆಗಳು ಉಂಟಾ ಸ್ವಾಮೀಜಿ?
ಇದು ನನ್ನಿಂದ ದೂರ. ಆನಂದ್ ಗುರೂಜಿಯವರು ಇವತ್ತಿನವರೆಗೂ ರಾಜಕೀಯ ಮಾತೇ ಇಲ್ಲ, ಎಲ್ಲೂ ಸಿಕ್ಕಿಲ್ಲ. ಈಗ ಆ ಸ್ವರ ಬರಬಾರ್ದು. ಅದರಿಂದ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಿಮ್ಮ ಕುಟುಂಬ ಚೆನ್ನಾಗಿರಲಿ, ನೀವು ಯಶಸ್ಸಾಗಿರಲಿ, ನೀವು ಹಾಕುವ ಪ್ರತಿ ಹೆಜ್ಜೆ ಚೆನ್ನಾಗಿರಲಿ, ಸರ್ಕಾರ ನಿಮ್ಮನ್ನ ಗಮನಿಸಲಿ, ನಿಮಗೆ ಒಳ್ಳೆ ಯಶಸ್ಸಿನ ಹಾದಿ ನಿಮಗೆ ಸಿಗಲಿ ಅಂತ ನನ್ನ ಆರಾಧ್ಯ ದೇವತೆ ನಾನು ಪ್ರಾರ್ಥನೆ ಮಾಡ್ತೀನಿ. ಪೂರ್ಣಪ್ರಜ್ಞ ಶಾಲೆಯ 2026ರ ಶಾಲಾ ವಾರ್ಷಿಕೋತ್ಸವ ಇಷ್ಟೊಂದು ಅರ್ಥಪೂರ್ಣವಾಗಿ ನಡೆಯಲು ಕಾರಣಕರ್ತರು ಯಾರೆಂದರೆ ಅದೇ ಮಹರ್ಷಿ ವಾಣಿ ಖ್ಯಾತಿಯ ಆನಂದ ಗುರೂಜಿ ಸಂದೇಶ ಮತ್ತು ಉಪಸ್ಥಿತಿಯಾಗಿದೆ. ನಮ್ಮ ಶಾಲೆಯಲ್ಲಿ ಓದುವ ಪ್ರತಿ ಮಗುವು ಕೂಡ ಆದರ್ಶಗಳ ಗಣಿಯಾಗಬೇಕು ಎಂಬುದೇ ಆಗಿದೆ. ಗುರೂಜಿಯ ಆಗಮನ ಪೋಷಕರಿಗೆ ಸಂತಸ ತಂದಿದೆ ಅಂತ ಭಾವಿಸಿದ್ದೇನೆ. ಯಾರಿಗೂ ಕೆಡಕನ್ನು ಮಾಡದೆ ನನ್ನ ತಂದೆ ತಾಯಿ ನಡೆದುಕೊಂಡ ರೀತಿ, ಅವರು ನಮಗೆ ಹಾಕಿಕೊಟ್ಟ ಮಾರ್ಗದರ್ಶನ, ಸತ್ಯಸಾಯಿ ಶಾಲೆಯಲ್ಲಿ ಓದಿದ ಕಾರಣ ಶಿಸ್ತಿನಿಂದ ಬೆಳೆದವು. ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಗೂ ನಾನು ಇದನ್ನೇ ಕಲಿಸಿದ್ದೇನೆ. ಯಾವ ಪೋಷಕರು ಮಕ್ಕಳಿಗೆ ಶಿಸ್ತನ್ನು ಕಲಿಸಲು ಒತ್ತು ನೀಡುತ್ತಾರೋ ಆ ಮಕ್ಕಳ ಭವಿಷ್ಯ ಉತ್ತಮವಾಗಿರಲಿದೆ. ಅಂತಹ ಮಕ್ಕಳು ಜನ್ಮದಾತರನ್ನ ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ. ನಮ್ಮ ಶಾಲೆಯಲ್ಲಿ ಓದುವ ಮಕ್ಕಳಿಂದ ಇಂಥದ್ದೇ ಗುಣವನ್ನು ನಾನು ನಿರೀಕ್ಷೆ ಮಾಡ್ತೇನೆ ಎಂದರು. ಪ್ರಯತ್ನ ಮಾಡಿದ್ದೀವಿ. ಆದರೆ ಆ ಸ್ಕೂಲ್ ಡೇನ ಜಾಸ್ತಿ ಅರ್ಥಪೂರ್ಣ ಮಾಡಿಸಿದ್ದು ಶ್ರೀ ಆನಂದ್ ಗುರೂಜಿರವರು. ಯಾಕೆ ಅಂದರೆ ನೋಡಿ, ನಾವು ಎಷ್ಟೆಲ್ಲ ಮಾಡಿದ್ರೂ ಅದು ಪೋಷಕರ ಶ್ರಮ ಇರ್ಬೋದು, ಶಿಕ್ಷಕರ ಶ್ರಮ ಇರ್ಬೋದು, ಬೇರೆ ಯಾರದೇ ಶ್ರಮ ಇದ್ರೂ ನಮ್ಮ ಉದ್ದೇಶ ಒಂದೇ, ಅದು ಮಗು ಚೆನ್ನಾಗಾಗಬೇಕು, ಮಗು ಚೆನ್ನಾಗಿ ಓದಬೇಕು, ಮಗು ನಾಳೆ ದಿವಸ ಈ ಊರಿನಲ್ಲಿ, ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಒಂದು ಉನ್ನತ ಸ್ಥಾಯಿಗೆ ಮುಟ್ಟಬೇಕು ಅಂತಕ್ಕಂಥದ್ದು ನಿಮ್ಮ, ನಮ್ಮ ಹಾಗೂ ಗುರೂಜಿಯವರ ಆರೈಕೆ, ಆಶೀಸ್ಸು. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮನ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಅಂದ್ಕೊಂಡು ಇಷ್ಟೊಂದು ಪ್ರಯತ್ನ ನಾನು ಮಾಡಿದ್ದೀನಿ. ನಿಮ್ಮ ಮಕ್ಕಳ ಡ್ಯಾನ್ಸ್ ಪ್ರೋಗ್ರಾಮ್ಗಳು ಇದ್ದೇ ಇರುತ್ತೆ, ಯಾವಾಗಲೂ ಇರುತ್ತೆ. ಆದರೆ ಈ ಥರದ ಒಂದು ಪ್ರಯತ್ನ ಏನಿದೆ ಅದು ನನಗೆ ಮಾಡಬೇಕು ಅನ್ನಿಸ್ತು, ಮಾಡಿದ್ದೀನಿ. ಮೋಸ್ಟ್ಲಿ ನಿಮ್ಮೆಲ್ಲರಿಗೂ ಅದು ಒಪ್ಪಿಗೆ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಈ ಒಂದು ಇನ್ಸ್ಟಿಟ್ಯೂಷನ್ ಏನಿದೆ ಅದು ನಮ್ಮದಲ್ಲ, ನಿಮ್ಮದು. ಯಾಕೆ ಅಂದರೆ ನೀವು ನಮ್ಮ ವಿದ್ಯಾಸಂಸ್ಥೆನ ಹಲವಾರು ವರ್ಷಗಳಿಂದ ಗಮನಿಸ್ತಾ ಬಂದಿದ್ದೀರಾ. ನಾವು ಏನಾದರೂ ಒಂದು ವಿಶೇಷವಾಗಿರೋವಂಥದ್ದು ಮಾಡಬೇಕು ಅನ್ನೋವಂಥದ್ದು ನಮ್ಮ ಉದ್ದೇಶ. ಯಾಕೆ ಅಂದರೆ ನನ್ನ ತಂದೆ ತಾಯಿ ಅವರು ಹಾಕ್ಕೊಟ್ಟಂಥ ಬೇಸದು, ಅವರು ಎಷ್ಟು ಒಳ್ಳೆಯ ಜನ ಅಂದರೆ ಯಾರಿಗೂ ಮೋಸ ಮಾಡಿದಂಥವ್ರಲ್ಲ, ಯಾರಿಗೂ ಕೆಡಕು ಮಾಡಿದಂಥವ್ರಲ್ಲ, ಸಾಧ್ಯ ಆದಷ್ಟು ಯಾರಿಗಾದ್ರೂ ಒಳ್ಳೆಯದೇ ಮಾಡಬೇಕು ಅಂತಕ್ಕಂಥ ಯೋಚನೆ ಇದ್ದಂಥ ನನ್ನ ತಂದೆ ತಾಯಿಗಳು. ಅವರು ನನ್ನನ್ನು ಬೆಳೆಸಿದ ರೀತಿ, ನಮ್ಮನ್ನು ಸಾಕಿದ್ದ ಒಂದು ರೀತಿ, ಅವೆಲ್ಲನೂ ನನ್ನ ಮನಸ್ಸಿನಲ್ಲಿ ಉಳಿದೋಗಿದೆ. ಅದರಿಂದ ನಾನು ಓದಿದ ಸ್ಕೂಲ್ ಕೂಡ ಅಂಥದ್ದೇ ಆಗಿತ್ತು. ಸತ್ಯಸಾಯಿ ಗ್ರಾಮ ಉದಯನಹಳ್ಳಿ ಇದೆಯಲ್ಲ, ಅಲ್ಲಿ ನನ್ನ ಸ್ಕೂಲಿಂಗ್ ಆಗಿತ್ತು. ಹಾಗಾಗಿ ನಾನು ಪ್ರತಿ ಮಕ್ಕಳಲ್ಲೂ ಶಿಸ್ತನ್ನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಬರೀ ಓದೋದು ಒಂದನ್ನೇ ಅಲ್ಲ, ಶಿಸ್ತನ್ನು ಕೂಡ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಆದ್ದರಿಂದ ಮಕ್ಕಳನ್ನ ನಾವು ಶಿಸ್ತನ್ನು ಕಲಿಸಿದರೆ ಅವರು ನಾಳೆ ದಿವಸ ನಿಮಗೆ ಆಸ್ತಿ ಆಗ್ತಾರೆ. ನಾಳೆ ದಿವಸ ನಿಮ್ಮನ್ನು ಆಶ್ರಮಕ್ಕೆ ಸೇರಿಸ್ತೀರಾ, ವೃದ್ಧಾಶ್ರಮಕ್ಕೆ ಸೇರಿಸ್ತೀರಾ, ನಿಮ್ಮನ್ನು ಸಾಕುವಂಥ ಮಕ್ಕಳು ಅವರಾದರೆ ನಾನು ಕೊಟ್ಟಂಥ ಎಜುಕೇಷನ್ನು ಗುರಿ ಮುಟ್ಟದಂಗೆ. ಅವನು ಏನಾದರೂ ಆಗಲಿ, ಅವನು ಡಾಕ್ಟರ್ ಆದರೂ ಆಗಲಿ, ಇಂಜಿನಿಯರ್ ಆದರೂ ಆಗಲಿ, ಏನಾದರೂ ಆಗಲಿ, ಅವರು ತಂದೆ ತಾಯಿನ ಸಾಕುವಂಥ ಒಂದು ಛಲ, ಸಾಕುವಂಥ ಒಂದು ಮನಸ್ಸು, ಅವ್ರನ್ನ ಪ್ರೀತಿಯಿಂದ ನೋಡ್ಕೊಳ್ಳೋವಂಥ ಗುಣನ ಅವ್ರಿಗೆ ಕಲಿಸಿದ್ದೆ ಆದರೆ ನನ್ನ ಈ ಒಂದು ವಿದ್ಯಾಸಂಸ್ಥೆಯ ಒಂದು ಶ್ರಮ ಏನಿದೆ ಅದು ಫಲಕಾರಿಯಾದಂಗೆ. ಮತ್ತು ನಮಗೆ ನಮ್ಮ ಎಲ್ಲ ಹಿರಿಯರೆಲ್ಲ ಏನು ನಮಗೆ ಮಾರ್ಗದರ್ಶನ ನೀಡಿದ್ದಾರೆ ಅದರ ಥರನೇ ನಾವು ನಡ್ಕೊಳ್ತಾ ಹೋಗ್ತೀವಿ. ನೀವು ಯಾವಾಗಲೂ ನಿಮ್ಮ ಮಕ್ಕಳನ್ನ ಆದಷ್ಟು ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ನು ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ವಿದ್ಯಾರ್ಥಿಗಳಿಂದ ಮೂಡಿಬಂದ ತರೇವರಿ ಮನೋರಂಜನಾ ಕಾರ್ಯಕ್ರಮಗಳು ಪೋಷಕರ ಮೆಚ್ಚುಗೆ ಗಳಿಸಿದವು. ವೇದಿಕೆ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶೈಲಜಾ ವೆಂಕಟೇಶ್, ಶಾಲೆಯ ಆಡಳಿತ ಮಂಡಳಿ ಸದಸ್ಯರಾದ ಸುನಂದಮ್ಮ, ವಿಷ್ಣುಪ್ರಿಯ,
ಓಂ ಶ್ರೀ ಪರಿಣಿತ ಸೇರಿದಂತೆ ಬೋಧಕ ಬೋಧಕೇತರ ಸಿಬ್ಬಂದಿ ಶಿಕ್ಷಕರು ಪೋಷಕರು ಮಕ್ಕಳು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1 ಚಿಕ್ಕಬಳ್ಳಾಪುರ. भगवतः सन्निधो स्थापयामि ಆ ಕಮಲಾಕ್ಷಿ ಇನ್ನು ಇದಕ್ಕೂ ಸಹಿತ ಮತ್ತೊಂದು ಅದ್ಭುತವಾದಂತಹದ್ದು ಶ್ರೀಗಂಧ. ಈ ವಿಧಾನ ತಪ್ಪಲಿನಲ್ಲಿ ಮೈದೆಳೆದು ನಿಂತಿರುವ ಪೂರ್ಣ ಪ್ರಜ್ಞಾ ವಿದ್ಯಾಸಂಸ್ಥೆಯ